ಸಂತೋಷ. ನೀವು ಅಂದಿದ್ದಕ್ಕಾಗಿ ನನಗ ಹೌಸ್ ಆಯ್ತು. ಯಾಕಂತ ಕೇಳಿದ್ರೆ ಪುಣ್ಯಾತ್ಮರೇ, ನಿಮಗೆ ಯಾಕೆ ಪುಣ್ಯಾತ್ಮರ ಅನ್ಬೇಕಂದ್ರ ಪುಣ್ಯ ಮಾಡಿದ ಬಾಯಿದ್ರ ಶಿವ ಅಲ್ಲಕ್ ಬರ್ತತ್ತ, ಪುಣ್ಯ ಮಾಡಿದ ಬಾಯಿದ್ರ ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತತ್ತ, ಪುಣ್ಯ ಇದ್ದಿದ್ದ ಬಾಯಿ ಇತ್ತಪ್ಪ ಅಂದ್ರ ಚಲೋ ಮಾತಾಡ್ಲಕ್ ಬರ್ತದ. ಪುಣ್ಯ ಸರ್ ಇತ್ತಪ್ಪ ಅಂದ್ರ ನಮಗೆ ಎಲ್ಲಾನೇ ಚಲೋ ಸಿಗ್ತದ. ಪುಣ್ಯವನ್ನೇ ಮಾಡು ದುರಿತ ಕರ್ಮನ್ನೊಲ್ಲದಿರು ಪುಣ್ಯವನ್ನೇ ಮಾಡಂತ ಹೇಳ್ತಾರೆ ನಿಜಗುಣ್ಯವರು. ಹಾಗ ನಮಗ ದುರ್ಗಾದೇವಿ ಗುಡಿ ಮುಂದೆ ಬಂದು ನಾಮಸ್ಮರಣೆ ಮಾಡ್ಬೇಕಾದ್ರ ಪುಣ್ಯ ಬೇಕಾಗ್ತದ, ದೇವರ ನಾಮಸ್ಮರಣೆ ನೋಡಿಬೇಕಾದ್ರ ಪುಣ್ಯ ಬೇಕಾಗ್ತದ ಬಂಧುಗಳೇ. ಪುಣ್ಯ ಬೇಕಾಗ್ತದ. ಅದಕ್ಕೆ ಹೇಳುವುದ ಪಾಪ ಮಾಡುವುದಕ್ಕಿಂತ ಮೊದಲು ಪುಣ್ಯವನ್ನೇ ಮಾಡುವಂತ ಪುಣ್ಯ ಮಾಡಿದ ಪುಣ್ಯಾತ್ಮರ ಅನ್ಬೇಕಾಗ್ತದ. ಈಗ ಎಷ್ಟು ಮಂದಿ ಯಾರ್ಯಾರಿಗೆ ಗೊತ್ತಿಲ್ಲತ್ತೀರಿ ನೀವು ಪುಣ್ಯ ಪಾಪ ಮಾಡಿದ್ರ ಪಾಪ ಮಾಡಬಾರ್ದು ಪುಣ್ಯ ಮಾಡ್ಬೇಕಂತ ಎಲ್ಲರಿಗೂ ಗುರ್ತದ. ಒಬ್ಬರೇ ಮಾಡೇವು ನನ್ನ ಹೇಳ್ತೀನಿ ನಾನು ತೋರಿ ಅದ್ರ ಬಹಳ ಮಂದಿ ಗುರ್ತದ ಪುಣ್ಯನೇ ಮಾಡ್ಬೇಕಂತ ಹೇಳಿ ಮತ್ತೆ ಪಾಪೇ ಮಾಡ್ತೇವೆ. ಪಾಪಕ್ಕೆ ಎಷ್ಟು ನಾವು ಖರ್ಚು ಮಾಡ್ತೇವೆ ಪುಣ್ಯಕ್ಕೆ ಖರ್ಚು ಮಾಡಂಗಿಲ್ಲ ಬಂಧುಗಳೇ. ಹೌದಾ? ಇಷ್ಟೆಲ್ಲ ಬಹಳ ಚಂದ ನಡೆದಿರ್ತದ. ಸುಮಾರು ಬಹಳ ಚಲೋ ಮಾಡ್ಬೇಕಾದ್ರೆ ಬಹಳ ಕಠಿಣ. 14 ವರ್ಷದ ಪರ್ಯಂತ ದೇವಿಯನ್ನು ಕುಣಿಸ್ಕೋತ ಬಂದಾರ. ಇದು ದೊಡ್ಡ ಕಠಿಣ ಕಾಲದಿಂದ ಅದ. ಸುಮಾರು ಮಾಡ್ಲಿಕ್ಕೆ ಒಬ್ಬನೇ ತೋಡ್ಕೊಟ್ಟಾಕ ಬಿಟ್ಟು ಚಂದ ಹೇಳಾಕಿದೆವು. ಯಾಕಂದ್ರೆ ಕತ್ತಿ ಧ್ವನಿ ಮಾಡಿ ಚೀರ್ಲಿಬೇಕಾದ್ರೆ ಎಲ್ಲ ಎದ್ದ ಕಡೆ ಓಡಿ ಹೋದವು. ಯಾಕ ಸುಮಾರ ಆಗ್ತದ ಬಂಧುಗಳು, ಸುಮಾರ ಅಷ್ಟೇ ಬರ್ತದ. ಪುಣ್ಯ ಮಾಡ್ಬೇಕಾದ್ರೆ ಏನ್ ಬೇಕಾಗ್ತದ ಬಂಧುಗಳೇ? ಏನ್ ಬೇಕಾಗ್ತದ? ಪುಣ್ಯ ಮಾಡ್ಬೇಕಾದ್ರೆ ಬಂಧುಗಳೇ ತಮ್ಮಲ್ಲಿರ್ತಕ್ಕಂಥ ಮನುಷ್ಯ ನಿರ್ಮಲ ಇರಬೇಕು. ಮತ್ತೆ ಏನ್ ಇರ್ಬೇಕಂತ ಕೇಳಿದ್ರೆ ಪುಣ್ಯನೇ ಪಾಪೇ ಯಾಕೆ ದರಿದ್ರ ದರಿದ್ರ ಯಾಕೆ ದರಿದ್ರ ಆಗ್ತದ ಹೇಳ್ತಾರ ನೋಡು. ಅಷ್ಟ ದರಿದ್ರವ ನಾಶಕ ಲಿಂಗಂ, ಅಷ್ಟ ದರಿದ್ರವ ನಾಶಕ ಲಿಂಗಂ ತಪ್ಪಣಮಾನಿ ಸದಾಶಿವಲಿಂಗ. ಈ ದರಿದ್ರ ಬರ್ತಪ್ಪ ಅಂದ್ರ ನಮಗೇನೇನು ಮಾಡ್ಬಿಡಂಗಿಲ್ಲ, ಗುಡಿಗೆ ಹೋಗ್ಬಿಡಂಗಿಲ್ಲ, ದಾನ ಮಾಡ್ಬಿಡಂಗಿಲ್ಲ, ಒಳ್ಳೇದು ಮಾತಾಡ್ಬಿಡಂಗಿಲ್ಲ. ಹಣ ಬತ್ತಂದ್ರು ದರಿದ್ರ ಆಗ್ತದೆ, ಹಣ ಬತ್ತಂದ್ರು ದರಿದ್ರ ಆಗ್ತದೆ, ವಿದ್ಯಾ ಬತ್ತಂದ್ರು ದರಿದ್ರ ಆಗ್ತದೆ. ಇದನ್ನ ಕಾಪಾಡಿ ಹೋಗ್ಬೇಕಂತ ಶಕ್ತಿ ಏನ್ ಮಾಡ್ಬೇಕಂತ ಕೇಳಿದ್ರೆ ತಾವು ಪುಣ್ಯ ಮಾಡಿದ್ರೆ ಬಂಧುಗಳೇ ಇವೆಲ್ಲ ದೂರ ಆಗ್ತಾವ. ಪುಣ್ಯ ಮಾಡ್ರಿ ಪುಣ್ಯ ಮಾಡಿದ್ರೆ ಮಹಾತ್ಮರು ಒತ್ತು ಕೊಟ್ಕೊಂಡು ಹೇಳ್ಕೊಂಡು ಬಂದ. ನಮ್ಮಲ್ಲಿ ಶ್ರೀಮಂತಿಗೆ ಬರ್ತಪ್ಪ ಅಂದ್ರ ದಾನ ಮಾಡುದು, ಶ್ರೀಮಂತಿಗೆ ಬರ್ತಂದ್ರ ದಾನ ಮಾಡುದು, ಬಡತಾನ ಎತ್ತಂದ್ರ ಧ್ಯಾನ ಮಾಡುದು. ಒಮ್ಮೆ ಒಂದ್ ಮಾತು ಹೇಳ್ತೀನಿ ನಿಮಗೆ ತಿಳ್ಕೋರಿ. ಅತನೇ ಮುರುಗೇಂದ್ರ ಶಿವಯೋಗಿಗಳು ಅವ್ರು ಎಂದೂ ದುಡ್ಡಿಗೆ ಮುಟ್ಲಿಲ್ಲ, ಹಣಕ್ಕೆ ಮುಟ್ಟುತ್ತಿಲ್ಲ. ಹಣದಿಂದ ದೂರ ಇರೋರು ಬ್ಯಾಡ. ಯಾಕ? ಹಣ ಬರ್ತಪ್ಪ ಅಂದ್ರೆ ಮೋಹ ಮಾಡಿಸ್ತದ. ಹಣದ ಮೇಲೆ ನಂದು ಚಿತ್ತು ಹೋಯ್ತಪ್ಪ ಅಂದ್ರೆ ಇದು ಬಹಳ ಬೆರಿಕದ. ಒಂದು ಮಾತು ಹೇಳ್ತೀರಿ ನೋಡಿ ನೀವೆಲ್ಲ, ತಾಂಬೂರು ದುಡ್ಡ ತಾಯಿ ಮಕ್ಕಳು ಅಗಲ್ಸ್ಕೊತೀರಿ. ಹಂಗ ಅತನೇ ಮುರುಗೇಂದ್ರ ಶಿವಯೋಗಿಗಳು ಬೈಲ್ ಕಡೆ ಹೊಂಟಾರ ತಂಬಿಗೆ ತಗೊಂಡು. ನಸ್ಕಿನ ಪಾಡ ಜುಮ್ ಜುಮ್ ನಸಕಾಗ್ಯದ, ಬೆಳಕು ಹರಿಲಿಕ್ಕೆ ಬಂದದ. ಹೋಗ್ತಾ ಇದ್ದಾರೆ ಹಾಗ್ಯಾಗ ಒಂದು ತಾಂಬೂರು ದುಡ್ಡು ಬಿದ್ದದ. ತಾಂಬೂರು ದುಡ್ಡು ಅವ್ರ ಅಲ್ಲಿ ಒಂದು ತಾಂಬೂರು ದುಡ್ಡು ಬಿದ್ದದ.
ಆದಿತ್ತು ತಿಳ್ಕೊಂಡು ಆ ದುಡ್ಡು ಹಂಗ ನೆದರ್ ಇಟ್ಕೊಂಡು ಚರಿಗೆ ಇಲ್ಲೇ ಇಟ್ಕೊಂಡು ಕಾಯ್ಕೋತ ಕೂತ್ರತ್ತ. ಕಾಯ್ಕೋತು ಒಂದ್ ತಾಸು ಕೂತ್ರು, 2 ತಾಸು ಕೂತ್ರು, ಯಾಕೆ ಕೂತ್ರು, ಯಾರೇ ಬರ್ತಾರ ಅವ್ರಿಗೆ ಕೊಡ್ಬೇಕಂತ ಹೇಳಿ. ಅಷ್ಟನ್ನೋದ್ರೊಳಗ ಒಬ್ಬ ಎತ್ಕೊಳ್ಳ ಕೊಳ್ಳ ಕಟ್ಕೊಂಡು ಹೊಲಕ್ಕೆ ಹೋಗ್ಬೇಕಂತ ಗಾಡ್ಯಾಗ ತಗೊಂಡು ಹೋಗ್ತಾ ಇದ್ದಾನೆ. ಹೋಗೋದ್ರಲ್ಲಿ ನೋಡ್ತಾರೆ ಶಿವಯೋಗರು ಕೊಡ್ತಾರ. ಅವಾಗ ಒದರ್ತಾರೆ, ಏ ತಮ್ಮ ಬಾರೋ ಇಲ್ಲಿ ಬಾ. ಹೊಡ್ಕೋದ್ ಯಪ್ಪ, ನೀವು ದಿನ ಇಟ್ಟೋಟಿಗೆ ಮಠಕ್ಕೆ ಹೋಗೋರು, ಪೂಜಾ ಪುನಸ್ಕಾರ ಮಾಡೋರು, ಇಲ್ಲಿವರೆಗೆ ಯಾಕೆ ಕೊಟ್ಟಿರಿ ಏನ್ ಕೇಳಿದವ. ಅವಾಗ ಹೇಳ್ತಾ ಇದ್ದಾರೆ, ಇಲ್ಲೋ ನಾನು ಒಂದ್ ತಾಮ್ರ ದುಡ್ಡು ಬಿದ್ದದ, ಆ ದುಡ್ಡು ನಾ ಮುಟ್ಟಿಲ್ಲ. ಮತ್ತ ನಿನ್ನ ಸಂಸಾರದ ನಿನ್ನ ಹೆಣ್ರ ಮಕ್ಕಳದವ್ರ ಎದಕರಿ ಉಪಯೋಗ ಆಯ್ತು, ಆ ದುಡ್ಡು ತಗೊಂಡು ಹೋಗು, ನಿನ್ನ ಪ್ರಪಂಚಕ್ಕೆ ಸಹಾಯ ಆಗ್ತದ ಅಂತ. ಅವಾಗ ತಾನ ಏನಂತಾನ ವ್ಯಕ್ತಿ, ಯಪ್ಪ 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 ನಾನು ಮುಟ್ಟಂಗಿಲ್ವೋ ಯಪ್ಪ ಅಂದವ. ಯಾಕೋ ನಾನು ಮುಟ್ಟಂಗಿಲ್ಲ, ನೀ ಯಾಕೆ ಮುಟ್ಟುದಿಲ್ಲ ಅಂತ ಕೇಳಿದಾಗ ನಾವು ಉತ್ತರ ಕೊಡ್ತಾನಯ್ಯಪ್ಪ, ನೀವು ಮನೆ ಬಿಟ್ಟಿರಿ, ಮಾರಿ ಬಿಟ್ಟಿರಿ, ಎಲ್ಲ ಬಿಟ್ಟಿರಿ, ಎಲ್ಲ ಬಿಟ್ಟವರಿಗೆ 3 ತಾಸು ಚರಿಗಿಕೊಂಡು ಹೋಗುದಾದ್ರೆ ಆ ದುಡ್ಡು ಕುಂಡಿಸ್ಯದ, ಮತ್ತೆ ಆ ದುಡ್ಡು ತಗೊಂಡು ಹೋದ ಹಾಗೆಯಲ್ಲಿ ಕುಂಡಿಸು ಯಪ್ಪ ನಾವು ಅಲ್ಲೊಂದತ್ತವ. ಹತ್ತಂಗಿಲ್ಲ ರೊಕ್ಕ ಬರ್ತಂದ್ರ ಹಂಗ ಬಂಧುಗಳೇ, ಆಶೆ ದುಃಖಕ್ಕೆ ಕಾರಣ. ಪರದಿರ್ತಕ್ಕಂಥದ್ದು ಆಶೆ ನಾವು ಮಾಡಬಾರ್ದ ಬಂಧುಗಳೇ. ಅದಕ್ಕಾಗಿ ನಾವು ನೀವು ಏನಾಗಬೇಕಂತ ಪುಣ್ಯವಂತರಾಗಬೇಕು. ಇಂತಹ ಸ್ಥಾನದೊಳಗೆ ಬಂದ ಕಿರಿಂದ ನಾವು ಹ್ಯಾಗ ಕೊಂಡಿರ್ಬೇಕು, ಹ್ಯಾಗ ನಡಿಬೇಕು, ಹ್ಯಾಗ ಮಾತಾಡಬೇಕು, ಈ ಧರ್ಮ ಸಂಸ್ಕಾರ ಮೂಲ ತಿಳ್ಕೊಂಡೇ ಗುಡಿ ಗುಂಡಾರಗಳನ್ನು ಮಾಡಿದ್ದಾರೆ. ಆದ ಕಾರಣ ನೀವು ಹೇಗಿರ್ಬೇಕಂತ ಕೇಳಿ ಶಿಸ್ತಿರ್ಬೇಕು. ಯವ ದಿನಾದಕ್ಕಿಂತಲೂ ಬಹಳ ಚಂದ ಕೂಡಿರಿ. ತಂದೆ ಬಳಗನು ಈ ಕಡೆ ಕೂಡಿ ಅದ ನಮ್ಗೆ ಬಹಳ ಆನಂದ ಅದ. ಇವತ್ತಿನ ದಿವಸ ವಿಷಯದ ಕಡೆ ಹೋಗೋಣ. ವಿಷಯದ ಕಡೆ ಏನಪ್ಪ ಹೇಳಿದ್ರೆ, ನಿನ್ನಿನ ದಿವಸ ಅವತಾರಿ ಪುರುಷ, ತೇಜ ಪುಂಜೋತ್ಸವ, ಸೂರ್ಯನ ಕಿರಣ, ಚಂದ್ರನ ಹೊಳಪು, ತಾಯಿ ಕನವಾಯಿ ಉದರದಲ್ಲಿ ಯಾರು ಜನಿಸಿ ಬಂದಾರ ಕೇಳಿದ್ರೆ ತೇಜೋ ಪುಂಜವಾಗಿರ್ತಕ್ಕಂಥ ಕಂದ ಗಂಡು ಮಗನಿಗೆ ಜನ್ಮ ಕೊಟ್ಟಿದ್ದ. ಗಂಡು ಮಗನಿಗೆ ಜನ್ಮ ಕೊಟ್ಟಿದ್ದಾಳೆ. ಅಲ್ಲಿ ಎಷ್ಟು ಸಂತೋಷ ಆಗ್ಯದ ಜಬಗೊಂಡ ಗೌಡ ಕನಬಾಯಿಗೆ. ಆನಂದದಿಂದ ಎಲ್ಲರನ್ನ ಕರೆದುಕೊಂಡು ತೊಟ್ಟಿಲವನ್ನು ಹಾಕುವಂತ ಕಾರ್ಯಕ್ರಮವನ್ನ ನೇಮಿಸಿದ್ದಾರೆ. ತೊಟ್ಟಿಲ ಕಾರ್ಯಕ್ರಮವನ್ನು ನೇಮಿಸಿದ್ದಾರೆ. ಆದ ಕಾರಣ ತಾವೆಲ್ಲ ತೊಟ್ಟಿಲ ಕಾರ್ಯಕ್ರಮ ಕೂಡಿದ್ದೀರಿ. ಇವತ್ತಿನ ದಿವಸ ತೊಟ್ಟಿಲದೊಳಗ ಹಾಕಿ ಹೆಸರು ಇಡುವುದು ಯಾರ್ದು ಅಂತ ಕೇಳಿದ್ರೆ, ಏನ್ ನಾವು ಪುರಾಣ ಇಟ್ಟಿದ್ದೇವೆ, ಶಿವಯೋಗಿ ಮಹಾಸಿದ್ಧನ. ಅವರು ಹುಟ್ಟಿ ಬಂದ ಕೂಡಲೇನೆ ಪವಾಡಗಳು ಚಾಲು ಆಗುತ್ತವು. ತೊಟ್ಟಿಲಾಗ ಇರುವುದಲೇನೆ ಪವಾಡಗಳು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾವೆಲ್ಲ ತಾಯಿಂದಿರಲ್ಲೆಲ್ಲ ರೆಡಿ ಮಾಡಿದಿರಲ್ಲ. ಯಾರು ಕುಂಡ್ರವ್ರು ಬರೀ ಅಲ್ಲಿ ಒಡಿಯಾರು ಬಂದಾರೆ, ನಮ್ಮ ಒಡಿಯಾರು ಬಂದ ಇಲ್ಲ. ಹೀಗಾಗಿ ಇವತ್ತಿನ ದಿವಸ ತೊಟ್ಟಿಲ ಕಾರ್ಯಕ್ರಮ ಸಲುವಾಗಿ ಒಡೆಯರು ಬರ್ತಾ ಇದ್ದಾರೆ ಹಾಗೂ ತಾವೆಲ್ಲರೂ ಬಂದಿದ್ದೀರಿ. ಆ ಒಡೆಯರ ಹಸ್ತದಿಂದ ಇವತ್ತಿನ ದಿವಸ ಆ ಖುಷಿಗೆ ತೊಟ್ಟಿಲಲ್ಲಿ ಹಾಕುವುದಾದ ಬಂಧುಗಳೇ, ತೊಟ್ಟಿಲ ಹಾಕುವುದಾದ. ಆದ ಕಾರಣ ತಾವೆಲ್ಲ ಒಂದಿಟ್ಟು ಶಾಂತತೆ ಕಾಪಾಡ್ರಿ. ಆ ನಂತರ ತೊಟ್ಟಿಲ ಕಾರ್ಯಕ್ರಮದೊಳಗೆ ಕಂದನನ್ನು ಹಾಕಿರಿಂದ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಒಂದಿಷ್ಟು 2 ಮಿನಿಟ್ ತಾವೆಲ್ಲ ನಮ್ಮ ಸ್ಮರಣೆ ಮಾಡ್ರಿ ಬಂಧುಗಳೇ.
ಸದಾ ಶಿವ ಸದಾ ಶಿವ ಸಾಂಬ ಸದಾ ಶಿವ ಗುರು ಶಿವ ಸಿದ್ಧ ನಮೋ ಶ್ರೀ ಗುರು ಶಿವ ಯೋಗಿ ಮಾ ಸಿದ್ಧ ನಮೋ ಈಗಾಗಲೇ ತಾವು ತೊಟ್ಟಿಲ್ ಬಡಿ ಹಾಕೊಂಡ್ರವರು ರೆಡಿಯಾಗಿರಿ, ಬಂದು ತೊಟ್ಟಿಲ್ನ ತಿಳ್ಕೊಡ್ರಿ. ಮಲ್ಲೋಣ ಈಗಾಗಲೇ ತಾವೆಲ್ಲರೂ ನಿಧಾನವಾಗಿ ಆ ಕಂದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ತಾವೆಲ್ಲ ಇನ್ನೊಂದು ಸ್ವಲ್ಪ ಶಾಂತತೆ ಕಾಪಾಡಿ ಅಂತ ಹೇಳುತ್ತಾ ಭಗವಂತನಲ್ಲಿ ತಾವೆಲ್ಲ ನಾಮಸ್ಮರಣೆ ಮಾಡುತ್ತಾ ಆ ಮಾದುಲಿಂಗನ ಹೆಸರವನ್ನು ಇಡ್ತಾರೆ. ಕಂದಂದು ತಾವೆಲ್ಲ ಶಾಂತಿ ಸಮಾಧಾನದಿಂದ ಕಾಪಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ ಈಗಾಗಲೇ
ಸಮಯ ಕಾಲ ಕೂಡಿ ಬರ್ತಿ ಎಲ್ಲ ವೈಭವ ಭಾಳ ಚಂದ ಆದ ಕಾರಣ ಇನ್ನ ಮಾದುಲಿಂಗನ ತಂದು ತೊಟ್ಟಿಲಾಗ ಹಾಕೋದು ಕೂಡಲೇ ಜೋಗಳ ಹಾಡಿ ಮಾದುಲಿಂಗ ತೊಟ್ಲಾಗಿ ಏನು ಪವಾಡ ಮಾಡದಂತಕ್ಕಂಥದ್ದು ಹೇಳಿ ಮುಂದೆ ಹೋಗುವುದು ಬಂಧುಗಳೇ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲೆಲ್ಲರೂ ನಮ್ಮ ನಾಡಗೌಡ ಮುಗಿಸಿದ್ದು ಸಾಧು ಬಸಿದ್ದು ಮಡಿಕೀಲಿ ಬೇಡಂತ ಸಿದ್ದು ಬೆಳಕೀಲಿ ಬೇಡಂತ ಮಸಿದ್ದು ಹುತ್ತ ಪಂಚ ಬೇಡಂತ ಮಸಿದ್ದು ನಾಡಗೌಡ ಮುಗಿಸಿದ್ದು ಬೈಲು ಮುತ್ತಾಡಿಸಿದ್ದು ಮಾಯನವರ ವಾಸಿದ್ದು ತೇರ್ವಾಡವನ್ನು ರಾಯಿಸಿದ್ದು ಕರಣಿಯನ್ನು ಕಾಣಿಸಿದ್ದು ಅವತಾರ ಉಳಿಸಿದ್ದು ದೇವಿಗಳ ಆಣಿಸಿದ್ದು ಆಚಾರ್ಯಗಳು ಸೋಮನ ಮುತ್ಯೋ ಕವಿ ಹುಟ್ಟು ಕಣ್ಣು ಮುತ್ಯೋ ಸಾಧಿಸಿದ್ದು ಅಗ್ನಿ ಮಳಗಾಲಿಸಿದ್ದು ಮರಬದು ಹೆಣ್ಣು ಬಡಿಚಿ ನಗ ಪುಡಿಯರು ಕೆಂಚ ಸೋಮದೇವರು ಶಿವ ಭಕ್ತರು ಮೈಕ್ ತೋರಿ ಮೈಕ್ ಹೆಸರು ಹೇಳ್ರಿ. ಬಂದರಿ ಹಲೋ ಹೆಸರು ಇಟ್ರನ್ ಗುರು ಸೋಮಲಿಂಗ ಕುರ್ರ ಮಾದಾನ ದೇವ್ರ
ಮಲ್ಕಾರ್ ಸಿದ್ಧ ಕುರ್ರ ಮಾದಣ್ಣ. ಮಾದಣ್ಣ ಕುರ್ರ ಬಡ್ಡಾಗ ಅಂದ್ರ ನೀವು ಬಗ್ಗೆ ಮಾಯಾದ ಮಾದಣ್ಣ ಹೆಂಗ ಹುಟ್ಟಿದ್ದ ಮುತ್ಯ ಮುಗಿಸಿದ್ದ ವರುವ ಕೊಟ್ಟಿದ್ದ ಹೊರದಿಂದಲೇ ದೇವರ ಉತ್ಪನ್ನಾಗಿದ್ದ ಅವನು ತಾಯಿಯ ಕಷ್ಟವನ ಒಡನೊಡಗಿದ್ದ
ಸ್ವಚ್ಛ ಇದ್ದ ಕೇಳಿ ಕಣ್ಣವ್ವನ ಮನಸ ಅವತ್ತ ಹುಟ್ಟಿಯ ಬಂದದ ಕೇಳಲಿಗದ ಕೂಸ ಜೋ ಜೋ. ತಾಯಿ ಕಣ್ಣವ ತುಂಬ್ಯಾವ ನವಮಾಸ ಶಿವರಾತ್ರಿ ಶಿವಯೋಗಿ ಸೋಮಾರ ದಿವಸ ಸ್ವಚ್ಛಾಗಿ ಇತ್ತರಿ ತಾಯಿಯ ಮನಸ ಅವತ್ತ ಹುಟ್ಟಿಯ ಬಂದರ ಕೇಳಿ ಜನ್ಮ ಭೂಪೂಸ ಜೋ ಜೋ. ಹೊಳದಂಗ ಹೊಯ್ತಿರಿ ಚಂದಾರ ಹದಿಮೂರ ದಿವಸಕ್ಕ ಬಾಲ್ಯರ ಬಂದಾರ ಬಣ್ಣದ ತ್ವಚ್ಚಿನ ಸಿಂಗಾರ ಮಾಡ್ಯಾರ ಅವರು ಮಾಯದ ಮಾಲನ್ನ ಇದ್ದಾರ ಹೆಸರ ಜೋ ಜೋ. ಸೂರ್ಯ ಹೊರತನ ಹೊಳೆಯ ನಿಲ್ಲೋ ಚಂದರ ಹದಿಮೂರು ಸ್ವಚ್ಛರ ಮನೆ ಮಾಡ್ಯಾರ ಬಂದಾರ ಬಣ್ಣದ ತ್ವಚ್ಚಿನ ಸಿಂಗಾರ ಮಾಡ್ಯಾರ ಅವರು ಮಾಯದ ಮಾಸಿಂದ ತಿಂದಾರ ಹೆಸರ ಜೋ ಜೋ. ಅವರು ಮಾಯದ ಮಾನನ್ನ ಇಟ್ಟಾರೋ ಹೆಸರ ಜೋ ಜೋ. ಅವರು ಮಾಯದ ಮಾಸಿಂದ ಇಟ್ಟಾರ ಹೆಸರ ಜೋ ಜೋ. ಮಾರುಲಿಂಗ ಮಹಾರಾಜ್ ಕಿ ಆಸಿಫ್ ಮಹಾರಾಜ್ ಕಿ. ದಮ್ ಹಿಡಿ ಹೋಗಕತ್ತಿ. ಹಾಡ್ತು ದಯವಿಟ್ಟು ಈಗಾಗಲೇ ನೀವೊಂದು ಹಾಡು ಒಂದು ಮಾಶಿನ ಚರಿತ್ರೆ ಹೇಳೋಣ. ಹಾಡ್ತಿರಿಲ್ಲ? ಓ ಮದಿ ಮಲಕರ ಸಿದ್ದ ಹೆಂಗ ಹುಟ್ಟಿದ್ದ ಯೋಗಿಯ ವರವ ಕೊಟ್ಟಿದ್ದ ವರವಾದಿಂದಲೇ ದೇವಿ ಉತ್ಪನ್ನಾಗಿದ್ದ ಅಲ್ಲಿ ತಾಯಿ ಕನ್ನ ದೇವಿ ಒಳಜೋಲಾಡಿದ ಜೋರು. ಅಲ್ಲಿ ತಾಯಿ ಕನ್ನ ದೇವಿ ಒಳಜೋಲಾಡಿದ ಜೋರು.
ತೆನಿಯಂಗ ನವಣಿ ತೆನಿಯಂಗ ಬಾಗಿ ಬಂದಿರಿ ಸಾಂಬಜೇನು ಪಾರ್ವತಿ ಪರಮೇಶ್ವರ ಹರ ಮಹಾದೇವ ಅವೆಲ್ಲ ಅಲ್ಲೇ ಸ್ವಲ್ಪ ಶಾಂತತೆ ಕಾಪಾಡ್ರಿ. ಮಾಷಿದ್ದನ ತೊಟ್ಟಿಲ ಕಾರ್ಯಕ್ರಮವನ್ನ ಬಹಳ ಆನಂದವಾಗಿ ಶಿವರಾತ್ರಿ ಶಿವಯೋಗಿ ದಿವಸ ಸುತ್ತ ಸೋಮವಾರ ದಿವಸ ಮಾಸಿದ್ದ ಮಾದಣ್ಣ ಮಾಧುಲಿಂಗ ಅಂತ ಹೇಳಿ ನಾಮಕರಣ ಮಾಡಿದ್ರು. ನಾಮಕರಣವನ್ನು ಮಾಡಿ ಹೆಸರು ಹೇಳ್ತಾರ. ಒಳ್ಳೆ ಈಗಾಗಲೇ ತೊಟ್ಟಲ ಬಡ್ಯಾಗ ಏನ್ ಕೂತಿರ್ ನೋಡ್ತಾ ಇದ್ದರು. ಚಂದಾಗಿ ನಿಮ್ಮ ಪತಿದೇವರ ಹೆಸರು ಹಾಕಿ ಒಡಪತ್ ಹಾಕಿ ತಾವೆಲ್ಲರಿಗೂ ತಿಳಿವಾಗಿ ಹೇಳ್ರಿ. ಅಂದ್ರೆ ನನಗೆ ಸಂತೋಷ ಆಗ್ತದ. ಇಲ್ಲಾಂದ್ರೆ ಅವುಗಳು ಕೂತಿ ಒಂದು ಕೇಳಿಸ್ತು ಅಂದ್ಬಿಡ್ತೇವ ಅಂದ್ರಿ ಮತ್ತೆ ಹಂಗ ಹೇಳ್ಬೇಡ್ರಿ. ಚಲೋ ಮಾಹಿತಿ ಕೊಡ್ತಾರ, ಸೌಂಡ್ ಚಲೋ ದೇವ್ರಿಗೆ ಗುರುಮನಿ ಗುಡ್ಡ ತಳ ಬಬಲಾದಿ ಊರಾಗ ಬಂತವ್ರು ಬರದಾಗ 10,000 ಮಂದಿ ನಿಂತ ಡ್ಯೂಟಿಗೆ ಇಡ್ತಾರ್ರಿ. ಅದು ನೋಡ್ರಿ ಶಬಾಷ್ ಚಪಾಯಿ ಪಟ್ಟು ಬೆಂಗಳೂರು ಬೆಳೀತದೆ ನಕ್ಷತ್ರ ಹಾಕುತ್ತ ಅಕ್ಷರ ಬರ್ತಾನೆ ಮಲ್ಲಿಕಾರ್ಜುನ್ ಪಂಚಪಾತ್ರೆ ಕೊಂತವನ್ ಜಾತ್ರೆ ಸಭಾದಾಗ ನಿಂತ ಸಂಗ್ರಹ ಹಚ್ತಾರ ಸೋಮನಿಂಗ ಇಲ್ರಿ ನನಗೆ ಬರೋದಿಲ್ಲ. ಮಲ್ಲಿಕಾರ್ಜುನ್ ವಿಜಯ್ ರೋಹಿತ್ ಇರಪ್ಪ ಶರಣೇಶ್ ಚಂದ ಹೇಳಿದ್ರು ಹೆಸರು. ಎಲ್ಲಿ ಸಂತೋಷ ಇವರು ಬೇಕಾ? ಒಳ್ಳೆಯದು. ಈಗಾಗಲೇ ತಾಯಿಂದರು ದೇವದವರು ದೇವಲೋಕದವರು ದೇವೀಂದ್ರ ಸಸ್ತ್ಯಾರು ಸಾಲ ಮುತ್ತೈದ್ಯಾರು ಸೆರಗಿಡ್ದ ಕೇಳಾಗ ನಮ್ಮಾರ ಯಾರೇಸರ ನೀವೇನ ಬಲ್ಲಿರಿ ಹಡದ ತಾಯಿ ತಂದೆ ಹಡದವ್ರ ಕೊಡುವಾಗ ಧರ್ಮರಾಜ ಬಂದ್ ಗಂಟ ಹಾಕ್ಯಾನ ಹನುಮಂತ ಮರ ಬಹಳ ಸಂತೋಷ. ಇವ್ರು ಇಟ್ಟುದು ಯಾಕೆ ಹೇಳ್ತಾರ? ದಿನ ತೊಟ್ಟಿಲ ಕಾರ್ಯಕ್ರಮಕ್ಕೆ ಇರ್ತಾರ. ಅವುಗಳೇ ಇರಲಿ, ಬಹಳ ಸಂತೋಷದ ವಿಷಯ. ಹೀಗ ಇವತ್ತಿನ ದಿನ ಸಂತೋಷಮಯದೊಳಗ ಕಾಲ ಕಳೆಯುತ್ತಿರುವಂತ ಎಲ್ಲ ಶರಣು ತಂದೆ ತಾಯಿಗಳೇ, दयविಟ್ಟು महादेवाची पिंडीला बेलगती वाकून नारायण नावाचे नाव घेते, सर्वांचं मान राखून. विजय कुमार पहाटेच्या वेळी उमलते कळी शंकररावांचे नाव घेते, माशिराच्या पाळण्याच्या वेळी. ಅಲ್ಲಿ ಹಾಕಿಬಿಡೋಣ. ಇಲ್ಲಿ ಹೆಸರು ಹೇಳ್ತೀನಿ, ಅದ್ರ ಹಾಕಿಬಿಡೋಣ. ಯಾವ ಈ ತೊಟ್ಟಿಲ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಹೋಗಿ ನಮ್ಮದು ಆ ಮಾಶುದ್ಧನಿಗೆ ಮುಟ್ಲೆ ತಿಳ್ಕೊಂಡು ನಮ್ಮ ಈ ಸೌಂಡ್ ಸಿಸ್ಟಮ್ ಮಾಲಕರಾಗಿರ್ತಕ್ಕಂಥ ಕೋನಬಗಿ ಗ್ರಾಮದ ಹಿರಿಯ ಅಣ್ಣನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ರಾಯ್ 101 ರೂಪಾಯಿ ಕಾಣಿಕೆಯನ್ನ ಮಾಶುದ್ಧ ತೊಟ್ಟಿಲಿಗೆ ಸಲ್ಲಿಸಿದ್ದಾರೆ. ಆ ಮಾಶುದ್ಧ ಮಲ್ಲಿಕಾರ್ಜುನ ಕೊಂತಾದೇವಿ ಅವರಿಗೆ ಸುಖ ಸಂಪದ ಭಾಗ್ಯ ದೊರಕಿಸಲಿ ತಿಳ್ಕೊಂಡು ನಾನು ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದರಂತೆ ಹಾ
ಅಲ್ಲಿ ಇದ್ರ ಮಾಡಿ ಅಲ್ಲಿ ಬಂದಿರತಕ್ಕಂಥವ್ರು ಅವರಿವರ ಎಲ್ಲದೇ ಮಾಶಿದನ ದರ್ಶನ ಮಾಡಿಕೊಳ್ಳಿ. ಈಗ ಒಂದಿಷ್ಟು ವಿಷಯದ ಕಡೆ ಗಮನ ಕೊಡೋಣ. ಅದಕ್ಕ ಅವೆಲ್ಲ ಸಂತೋಷಮಯದೊಳಗ ಕಾಲ ಕಳೆಯುತ್ತಿರುವಂತ ಆತ್ಮೀಯ ಬಂಧುಗಳೇ, ಗುರುನಾಥನ ಸೇವಾದೊಳಗ ಮಾದಣ್ಣ ಯಾರು? ಶಿವ ಯಾವ ಶಿವಪ್ಪ ಹೊಸಮನಿ 50 ರೂಪಾಯಿ, ಹನುಮಂತ ವಾಪರಿ ಇವರು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮಲಕಾರ್ಷಿತ ಮೋಕ್ಷಿತ ಮಹಾಲಿಂಗ ಸುಖ ಸಂಪದ ಭಾಗ್ಯ ಕೊಡ್ಲಿ. ದಯವಿಟ್ಟು ತಾವೇನ್ ಮಾಡ್ರಿ ಅಂತ ಕೇಳಿದ್ರೆ ಇನ್ನು ಯಾರಾದ್ರೂ ಕೊಡೋರಿದ್ರೆ ಅಲ್ಲಿ ಹೋಗಿ ತೊಟ್ಟಿಲಲ್ಲಿ ದರ್ಶನ ಮಾಡ್ರಿ. ಯಾಕಂದ್ರೆ ವಿಶೇಷ ಕಡೆ ಮುಂದೆ ನಾವು ಹೋಗುದದ ಬಂಧುಗಳೇ, ಆ ಸಮಯ ಬಹಳಷ್ಟು ಹೋಗ್ತದ. ನೀವು ಕೊಡೋರಿದ್ರಲ್ಲೇ ತೊಟ್ಟಿಲಲ್ಲಿ ಮಾಧುಲಿಂಗ ದರ್ಶನ ಮಾಡ್ರಿ ಅಂತ ಕೇಳ್ಕೊಳ್ತಾ, ಅದೇ ರೀತಿ ಇರ್ತಕ್ಕಂಥ ಇವತ್ತಿನ ದಿವಸ ಮಾಶಿದನ ತೊಟ್ಟಿಲೊಳಗೆ ಹಾಕಿ ನಾಮಕರಣ ಮಾಡಿದ್ರು. ಏನು ನಾಮಕರಣ ಮಾಡಿದ್ರು ಅಂತ ಕೇಳಿದ್ರೆ ಮಾಶಿದ ಮಾದಣ್ಣ ಮಾಧುಲಿಂಗ ಅಂತ ಹೇಳಿ ನಾಮಕರಣ ಮಾಡಿದ್ರು. ಮಾಶಿದ ಅಂದ್ರೆ ಯಾರು? ಪರಮಾತ್ಮನ ಅವತಾರಿ ಗುರು ಸೋಮಲಿಂಗ ಆಗಿ ಧರಿಗೆ ಬಂದ. ಗುರುನಾಥನೇ ಬಂದ ಅಮೋಘ ಮುತ್ತ ಹೇಳಿದ, ಪ್ರಾಣಿ ಭಾರ ಯುಗದೊಳಗೆ ಸೇವೆ ಮಾಡಿದ್ದೀನಿ ನನ್ನ ಸಲುವಾಗಿ, ನಿನ್ನ ಮಗುವಾಗಿ ಹುಟ್ಟು ಬರ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡಿದ. ಹಾಗ ನಾಟ್ಯ ಪೂಜ್ಯಾದ ಜಪಗೊಂಡಗೌಡ ಖಣ್ಣಾದೇವಿ ಉದರದಿಂದ ಯಾರ ಜನಿಸಿ ಬಂದ್ರು ಅಂತ ಹೇಳಿ ಮಾಧುಲಿಂಗ ಹುಟ್ಟಿ ಬಂದ. ಹುಟ್ಟಿದವರ ಆಡ್ಲಿಕ್ಕತ್ತಾನ ಮಾದಣ್ಣ. ಆನಂದದ ಸುದ್ದಿ ಅದ, ಜಪಗೊಂಡಗೌಡರ ಆನಂದದ, ತಾಯಿ ಕಣಬಾಯಿಗೆ ಆನಂದದ, ಮಕ್ಕಳು ಹುಟ್ಟುವುದಿಲ್ಲ ಅಂತಕ್ಕಂಥ ಚಿಂತೆ ದೂರ ಆಗ್ಯದ. ಚಿಂತೆ ಚಿತೆಗಿಂತಲೂ ಕ್ರೂರಿ, ಚಿತೆಗಿಂತಲೂ ಕ್ರೂರಿ. ಮನುಷ್ಯನಿಗೆ ಚಿಂತೆಗಿಂತಲೂ ಸಾಯುವುದೇ ಒಳ್ಳೆಯದು ಅಂತಕ್ಕಂಥವರಿಗೆ ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣಾಪುರ ಮಹಾದೇವನ ಭಕ್ತಿ ಮಾಡಿದಳಲ್ಲ, ಮಹಾದೇವ ಕೊಡ್ತಕ್ಕಂಥ ಪರ್ಮಿಷನ್ ಇಲ್ಲ. ಯಾಕ? ಕೈಲಾಸದಾಗ ಕೊಟ್ಟ ಹೊಸಗುಡ್ಯಾನ ಹೋಮದ ಕಾಪಡಿ ನೇಮದ ಬೆರ್ಗ ಪ್ರಸಾದ ಗಂಟ ಬಡವದ ಭಾಗ್ಯ ಬಜ್ಜಿಗೆ ಮಕ್ಕಳ ಅದು ಯಾರು ಆಗ್ಬೇಕಾಗ್ಯದ? ಅಂಶದ ಮುತ್ತನ ಕೈಯಿಂದ ಆಗ್ಬೇಕಾಗ್ಯದ. ಮಹಾದೇವನ ಭಕ್ತಿ ಮಾಡಿದ್ರು ಸಹಿತ ಕೊನೆಗೆ ಬಂದು ಮುಮ್ಮೆಟ್ಟಿ ಗುಡ್ಡಕ್ಕೆ ದುಡ್ಕೊಂಡು ಅಂಶದ ಮುತ್ತನ ಆಶೀರ್ವಾದದಿಂದ ಮಗ ಹುಟ್ಟಿದ. ಅವ ಮಹಾದೇವನ ಅವತಾರಿ ಮಾಧುಲಿಂಗ. ಒಂದಿನ ಮಾಶಿದ ಪ್ರಪ್ಲಾನ್ ಆಡ್ತಾ ಇದ್ದಾನೆ, ಇಲ್ಲಿ ಆಡ್ಲಿಕ್ಕತ್ತಾನ. ಇವ ಸ್ವಲ್ಪ ಶಾಂತಾರಿ, ಒಂದು ವಿಷಯ ಕೇಳಿ ನಾ ಬಳತನ ಮಾತಾಡಂಗಿಲ್ಲ. ಒಂದು ವಿಷಯ ಹೇಳಿಕಿನ ನಾವು ಮಂಗಲ್ ಮಾಡುವುದ ಮಾತನಾಡಿ ಹೋಗ್ಬೋದು. ತೊಟ್ಟಾಗ ಆಡ್ಲಿಕ್ಕತ್ತಾನ ಮಾಶಿದ. ಆ ಜಾಬಗೋಡ ನೋಡಿದ್ದಾವ ಹೊತ್ತ ಕಡೆ ಹೋಗ್ಯಾನ, ಹೊಲಕ್ಕೆ ಹೋಗ್ಯಾನ. ಹೊಲದು ಹೋಗಿ ಹೊಲದಾಗ ಕೆಲಸ ಮಾಡ್ಕೊಂಡು ಬರೋ ಸಮಯದಲ್ಲಿ ರಾತ್ರಿ ಆಗ್ಯದ. ಕಣಬಾಯಿ ದಾರಿ ನೋಡ್ತಾ ಇದ್ದಾಳ, ಮಗು ಮಾದಣ್ಣ ತೊಟ್ಟಿಲಲ್ಲಿ ಆಡ್ತಾ ಇದ್ದಾನೆ. ತನ್ನ ಕೆಲಸದೊಳಗೆ ಮಗ್ನಾಗಿದ್ದಾಳ ಕಣಬಾಯಿ. ಕಣಬಾಯಿ ಮಗನಾಗಿದ್ದಾಳ. ಜಪಗೊಂಡು ಬರ್ಲಕ್ಕ ರಾತ್ರಿ ಆಗ್ಯದ. ರಾತ್ರಿ ಆದ ಕೂಡಲೇ ಹಾದಿಯಾಗಿರ್ತಕ್ಕಂಥ ಏನ್ ಮಾಡಿದ್ರು ಅಂತ ಕೇಳಿದ್ರೆ 3 ಮಂದಿ ಕಳೂರು ಬ್ಯಾಡ್ರು ದಾರಿ ಬಡಿಬೇಕಂತ ಹಾದಿ ಆಗ್ತಿರ್ತಾರ. ಹಾದಿ ಒಳಗೆ ನಿಂತಾರ. ಅವಾಗ ಜಪಗೊಂಡು ಹಾಟ ಕಟ್ಟಿದ್ರು. ನಿನ್ನ ಬಲ್ಲೆ ಏನೇನ ಕೊಡು ಅಂತ ಕೇಳಾಕತ್ರು. ಗೌಡ
ಕಚ್ಚಾಡ್ಲಕ್ ಚಾಲು ಕಚ್ಚಾಡ್ಲ ನಾ ತೋತಿದ್ ನೀ ತೋತಿ ಕಚ್ಚಾಡ್ಲತ್ರು. ಅವಾಗ ಜಬಗೊಂಡಗಳು ಹೇಳ್ತಾನೆ, ತಮ್ಮಗಳ ಯಾಕೆ ಕಚ್ಚಾಡ್ತೀರಿ, ಕಚ್ಚಾಡ್ಲಕ್ ಹೋಗ್ಬೇಡ್ರು, ನಿಮಗ್ ಬೇಕಂದ್ರ ಮನಿ ಕಡೆ ಬರೀ 3 ಮಂದಿಗೆ ಒಂದೊಂದು ಕೊಡ್ತೀನಿ ಅಂದವ. ಆಯ್ತಪ್ಪ ತಿಳ್ಕೊಂಡು ಕಳ್ಳರು ಬೇಡರು ಬಂಗಾರ ನಾಶೆ ಮಾಡ್ತೀವಿ ಅಂತ ಜಬಗೊಂಡಗೌಡನ ಗನ್ ಹತ್ತಿಕಿರಿದ ಮನೆಗೆ ಬರ್ತಾರ. ಮನೆಗೆ ಬಂದ ಕೂಡಲೇ ಅವಾಗ ದೇವರ ಕೋಟಿ ಒಳಗೆ ಹೋಯ್ತಾನ. ಗ್ರಾಮ ತನ್ನ ಕುಲದೇವತೆ ಆಗಿರ್ತಕ್ಕಂಥ ದೇವರ ಕೋಟಿಗೆ ಹೋಯ್ತಾನ. ಮೊದಲು ಒಬ್ಬನ ಕರೀತಾನ, ಒಬ್ಬೊಬ್ಬರು ಬರ್ರಿ ಅಂತಂದವ. ಗೌಡನಲ್ಲಿ ಎಂತಾದ ವಿಚಾರ ಬರ್ತ ನೋಡ್ರಿ. ಇಂಥ ನಾನು ಸುಮ್ಮನೆ ನನ್ನ ಮನೆಗೆ ಹೋಗುತ್ತಿರುವಾಗ ನಡು ದಾರಿಯಲ್ಲಿ ಹತ್ತಗಟ್ಟಿಗೆ ನನ್ನ ಭಂಡಾರವನ್ನು ಇಸಿದುಕೊಳ್ತಿರುವ ಒಳಗೆ ಇಲ್ಲ, ಇವರು ಹೇಗೆ ಬಿಡಬಾರದು, ಇವರ ರುಂಡವನ್ನು ತೆಗೆಯಬೇಕಂತ ತಿಳಿದುಕೊಂಡು ತನ್ನಲ್ಲಿರ್ತಕ್ಕಂಥ ಖಡ್ಗವನ್ನು ಹೊರದುತ್ತಿರುವ ಏನೂ ವಿಚಾರ ಮಾಡಲಾರೆ ಇಬ್ಬರನ್ನು ಬೇಗ ಕರ್ಕೊಂಡು ಇಬ್ಬರ ಚಂಡವನ್ನು ಹೊಡೆದರು. ಚಂಡ ಹೊಡೆದ ಖಡ್ಗ ನೋಡ್ತಾ ರಗುತ್ತಾಗ್ಯದ. ಇದನ್ನು ಏನು ಎರಡೂ ಚಂಡ ಹೊಡೆದಿರ್ತಕ್ಕಂಥ ಮೂರನೇದವ ಏನ್ ನೋಡ್ತಾನ, ಅಯ್ಯಪ್ಪ ನಾನು ಶಕ್ತಿ ಅಂದ್ರ ಇವ ಇರುವುದಿಲ್ಲ ಅಂತೇಳಿ ಧರ್ಧರ್ಯ ಓಡಿ ಹೋಗ್ತಾನ. ಎಲ್ಲಿ ಹಲಸಂಗಿ ಸಂಸ್ಥಾನಕ್ಕೆ ಹೋಗ್ತಾನ. ಅಲ್ಲಿ ಹೋಗ್ತಾನ. ಮೊದಲಿನ ಕಾಲಕ್ಕೆ ಬಾದಶಾನ ದರ್ಬಾರ, ಬಾದಶಾನ ಆಳ್ಕಿ ಒಳಗೆ ಹೋಗಿ ಫಿರ್ಯಾದಿ ಹೇಳ್ತಾನೆ. ಏನಂತ 3 ಮಂದಿ ಇರ್ತಕ್ಕಂಥ ಬೇಟರ ಒಳಗ ನಾವು 3 ಮಂದಿ ಕೂಡ ಸುಮ್ಮನೆ ಹೋಗ್ತಿದ್ದೆವು. ಇಬ್ಬರು ಚಂಡವನ್ನು ಹೊರದಾನ ಜಾಬಗೊಂಡಗೌಡನ್ನ ನಾನು ತಪ್ಪಿಸಿಕೊಂಡು ಓಡಿ ಬರ್ತೀನಿ, ನನ್ನ ಏನಾದ್ರೂ ಮಾಡಿ ಕಾಪಾಡಿ ಅಂತ. ಅವಾಗ ಪ್ರಾಚಾರ ದರ್ಬಾರ ಏನ್ ಮಾಡ್ದಂತ ಕೇಳಿದ್ರ ಹೇಳ್ತಾನೆ, ಚಡಿದಾರ ಚೋಪದಾರಿ ಹೇಳ್ತಾನೆ. ಈಗ ನಮ್ ಕಡೆದಾರ ಹವಾತಾರಿ. ಹಾಗ ಆ ಚಡಿದಾರ ಚೋಪದಾರಿ ಹೇಳಿದ ಕೂಡಲೇ ಹೋಗಿ ಜಬಗೊಂಡರವರು ತಕ್ಷಣವೇ ಎಳೆದುಕೊಂಡು ಬರಿಂದ ಕೂಡಲೇ ಬಂದ್ರೆ ಕುದುರೆ ಮ್ಯಾಲ ಏನೂ ವಿಚಾರ ಮಾಡಿಲ್ಲ, ಯಾಕಂತ ಕೇಳಿಲ್ಲ, ಏನ್ ಮಾಡಿದೆ ಅಂತ ಕೇಳಿಲ್ಲ. ಜಬಗೊಂಡರವರು ಹೊಂದಿಕೊಂಡು ಹೋಗಿರಿಂದ ಜೈಲಿನೊಳಗೆ ಬಂದಿ ಖಾನೆದೊಳಗೆ ಹಾಕಿಬಿಟ್ಟು ಕನಬ ಎತ್ತಾಳ. ಶಿವ ಶಿವ ಇದು ಏನು ಬಂತು, ಯಾರೇ ಅಂದ್ರಕ್ಕೆ ಮಗು ಬಾದನ್ನ ನೀ ಗೊತ್ತಿನೊಳಗೆ ಆಡ್ತಾ ಇದ್ದೀನಿ, ನಿನ್ನ ತಂದೆನ ಒಯ್ದಿದ್ರಿಂದ ಎಲ್ಲಿ ಬಂದಿ ಕಾರ್ಯದೊಳಗಿದ್ದಾರೆ ಮಗು ಮಾಶುತ್ತ, ಇನ್ನು ನಿನ್ನ ಗತಿ ಹೇಗೆ ಅಂತ ಕೇಳಿದ. ಗತಿ ಹೇಗೆ? ಅವಾಗ ತ್ರಿಕಾಲ ಭಗವಂತ ನೀನೊಲಿದರೆ ಪೊರಡುಕೊಂಡವರು ವಧುಯ್ಯ, ನೀನೊಲಿದರೆ ಪೊರುಡು ಹೈನಾಗುವುದಯ್ಯ, ನೀನೊಲಿದರೆ ವಿಷಮೃತವಾಗುವುದಯ್ಯ. ಭಗವಂತ ತಿಳ್ಕೊಂಡ ಮಾಸಿದ್ದ 13 ವರ್ಷದ ಬಾಲಕ ಕೊಟ್ಟಿನ ಹಾರ ಗೊತ್ತಿಲ್ಲವನ್ನ ಹಾರಿದರೆ ಹೋಗಿ ಪಾಶ್ಚಾತ್ಯ ದರಬಾರ ಇದನ್ನು ದ್ವಾರಪಾಲಕರು ನಿಂತಿರ್ತಾರ. ಆ ದ್ವಾರಪಾಲಕರ ಮುಂದೆ ಹೋಗಿ ಬಿಟ್ಟ ಮಾಷ. ದ್ವಾರಪಾಲಕರು ಅಚ್ಚು ಕಡೆ ನಿಂತಾರೆ. ಅವ್ರು ಕೇಳ್ತಾರೆ ಯಾವ ರೂಪ ತೊಟ್ಟು ಹೋದ ಅಂತಂದ್ರ ಪಾಶ್ಚಾನ ದರಬಾರಕ್ಕೆ ಹೋಗ್ಬೇಕಾದ್ರ ಮುಸಲ್ಮಾನರ ವೇಷ ಧಾರಣ ಮಾಡಿಕೊಂಡು ತಲೆ ಮೇಲೆ ಟೊಪ್ಪಿಗೆ, ಬಳ ಉದ್ದ ದಾಡಿ, ಹೀಗೆಲ್ಲ ಮುಸಲ್ಮಾನರ ವೇಷ ತೊಟ್ಟುಕೊಂಡು ಹೋಗಿ ಪಾಶ್ಚಾನ ದರಬಾರ ಎದುರುಗಡೆ ನಿಂತ ಇಲ್ಲಿರ್ತಕ್ಕಂಥ ಆಳ ಮಕ್ಕಳು ಕೇಳ್ತಾರ, आप कौन है अंद्रो, आप कौन है अंद ಕೂಡಲೇ ಅವಾಗ ಬರ್ತಾನ, ಮೈ ಸಿದ್ಧ ಸುಲ್ತಾನ್ ಹೂ ಅಂದವ. ಮೈ ಸಿದ್ಧ ಸುಲ್ತಾನ್ ಹೂ ಅಂದ ಕೂಡಲೇ ಬರ್ತಾರ, ಇದು ನಮ್ಮ ಮನುಷ್ಯದ ಅಂತ ಸುಲ್ತಾನಿ ಬಂದಾನಂತ ಚಲೋ ಚೋಡೋ ಅಂತ ಕೇಳಿದ. ಆ ಸಿದ್ಧ ಸುಲ್ತಾನಿನ ವೈದಿಕರನ್ನ ಪಾಶ್ಚಾನ ಎದುರುಗಡೆ ನಿಲ್ಲಿಸೋರು ಬಂದರು.
ಭಾಷಾ ಕೇಳ್ತಾನ. ಯಾಕಪ್ಪ ನೀನು ಎದುರು ಕಾಲಾಗ ಬಂದಿದ್ದೀನಿ, ಯಾರನ್ನು ಹೇಳು ಹೋದ್ರು. ಅವಾಗ ಭಾಷೆ ಕೇಳದಾನ, ನಾನು ಸಿದ್ಧ ಸುಲ್ತಾನಿಗಿದ್ದೀನಿ, ಜಬಗೊಂಡಗೌಡನ ತಂದು ಹಿಡಿದು ಬಂದು ಖಾನೆಯಲ್ಲಿ ಹಾಕಿರುವ ಕಾರಣವೇನು ಅಂತ ಕೇಳಿದ. ಅವಾಗ ಹೇಳ್ತಾರ, ನೋಡ್ರಿ ಸುಲ್ತಾನಿ ಇವ ಏನ್ ಮಾಡಿದಾನಂತ ಕೇಳಿದ್ರೆ, ಇಬ್ಬರು ಮನುಷ್ಯರ ಚಂಡವನ್ನು ಹೊಡೆದಿದ್ದಾನೆ, ಅವನಿಗೆ ಶಿಕ್ಷೆ ಆಗಬೇಕಾಗಿದೆ, ಆದ ಕಾರಣ ತಂದು ನಾನು ಜೈಲಿನಲ್ಲಿ ಇಟ್ಟಿದ್ದೇನೆ, ಬಂದು ಕಾಣಿಸ್ತಾ ಇಟ್ಟಿದ್ದೀನಿ ಅಂತ ಹೇಳ್ದಮ್ಮ. ಸುಲ್ತಾನಿ ಹೇಳ್ತಾರ, ಆಶ್ಚರ್ಯ ನೀವು ಬಹಳಷ್ಟು ತಪ್ಪು ಮಾಡ್ತಾ ಇದ್ದೀರಿ. ನಿರಪರಾಧಿ ಜಬಗೊಂಡ ಏನೂ ಮಾಡಿಲ್ಲ, ನಿರಪರಾಧಿ ಮನುಷ್ಯ ಹೊಲದಾಗ ಹೋಗಿ ಕೆಲಸ ಮಾಡಿ ದುಡಿದು ಬರವ, ಅವನ ಮನೆ ಒಳಗಿರ್ತಕ್ಕಂಥ ಬ್ರಾಹ್ಮಣನ ಕುಲದೇವತೆ ಆಗಿರ್ತಕ್ಕಂಥ ಈ ಶ್ರೀಮಲಕ ಅಂತ ಹೇಳಿ ಸ್ಥಾಪನೆ ಮಾಡಿದ್ದಾನ. ಅಲ್ಲಿ ಆ ತಾಯಿ ಸಲುವಾಗಿ ಹಬ್ಬವನ್ನು ಹಾಕ್ಯಾನವ. ಅವ ಯಾಕ ಹಚ್ಚೊಂದು ಹೊಡಿತಾನ, ಯಾಕೆ ಅವ್ರನ್ನ ಕೊಲ್ತಾನ, ಸುಮ್ಮನೆ ನಿರಪರಾಧಿ ಮನುಷ್ಯರು ಯಾಕೆ ನಾನು ಒಳಗಡೆ ಹಾಕಿರಿ, ಬಿಟ್ಟು ಬಿಡ್ರಿ ಅಂತ ಹೇಳಿದ. ದಯಾಗುಣ ಇವ ಮಾತನಾಡುವುದು ಕೇಳಿ ಅಂತಾನ, ಹೀಗೆ ಬಿಡಂಗಿಲ್ಲ, ಈ ಚಡಿದಾರ ಚೌಕದಾರ ಚೌಕಸಿ ಮಾಡಿಕೊಂಡು ಬರ್ಲಿ ತಿಳ್ಕೊಂಡು ಹಚ್ಕೊಡ್ತಾನ. ಅಲ್ಲಿವರೆಗೆ ನೀನು ಇಲ್ಲಿ ನಿಂತುಕೊಂಡು ಹೇಳಿ ನಿಂದಿರಿಸಿ ಬಿಡ್ತಾನೆ. ಅದು ಚಡಿದಾರ ಚೌಕದಾರ ಹೋಗ್ತಾರೆ, ತೇಲಿ ಮ್ಯಾಲ ಹೋಗ್ತಾರೆ, ಬರದೆ ಹೋಗ್ತಾರೆ, ಜಬಗೊಂಡಗೌಡನ ಮನೆಗೆ ಹೋಗ್ತಾರ. ಹೋಗಿ ಜಗಲಿ ಕೋದಿ ಒಳಗ ನೋಡುದ್ರೊಳಗ ಬಂಧುಗಳೇ, ಅವು ಟೇಡರ್ ರುಂಡ್ ಏನಿದ್ದಿಲ್ಲ, ಇವ್ರು ಹೋಗಿ ನೋಡಿದ್ರೆ ಟಗರಿನ ರುಂಡ್ ಆಗಿ ಬಿಟ್ಟು ಬಿಟ್ಟಿದ್ದು ಬಂಧುಗಳು. ಅವ್ರು ಅಂತಾರ, ಟೇಡರ್ ರುಂಡ್ ಇಲ್ಲ, ಟಗರಿನ ರುಂಡ್ ಅದ, ಇದು ಹ್ಯಾಕ ಏನಿದ್ರು ಎಲ್ಲ ಸುಳ್ಳ ಅಂತ ಹೇಳಿ ತಿಳ್ಕೊಂಡು ಮರಳಿ ಬಾದ್ಶಾಗ ಬರ್ತಾರೆ. ಬಾದ್ಶರೇ ಇವ್ರು ಹೇಳಿದಂತೆ ಈ ಶ್ರೀಮಲಕ ಅವರು ಹಬ್ಬ ಮಾಡಿದಾರ, ನರಬಳಿ ಅಂತ ಹೇಳಿ ಕೊಟ್ಟಿದಾರಲ್ಲಿ, ಅಲ್ಲಿ ಎಲ್ಲಿ ಬರ್ತದ, ಅಲ್ಲಿ ಇಲ್ಲ, ಏನೂ ಇಲ್ಲ. ಅವರು ಮನೆಯೊಳಗೆ ಹಬ್ಬ ಮಾಡಿ ಟಗರಿನ ರುಂಡಗಳದಾವ, ಯಾವ ರುಂಡ ಇಲ್ಲ ಅಂದ ಕೂಡಲೇನೆ ಅವಾಗ ತಕ್ಷಣ ಏನ್ ಮಾಡ್ತಾ ಇದ್ರ, ಆ ಜೈಲಿನೊಳಗೆ ಬಂದು ಕಾಣಿದೊಳಗ ಬಿಟ್ಟು ಬಿಡ್ರಿ, ಹೋಗ್ಲಿ ಜಬಗೊಂಡಗೌಡ ಅಂತ ಹೇಳಿ ಅಲ್ಲಿ ಆ ತಂದೆ ಬಂಧನವನ್ನು ಬಿಡಿಸಿದ್ರೆ ಸಿದ್ಧ ಶಿವಸಾಮಜ ನಮ್ಮ ಪಾರ್ವತಿ ಪತಿ ಶಿವಹರ ಹರ ಮಹಾದೇವ. ತಂದೆ ಬಂಧನವನ್ನು ಬಿಡಿಸಿ ಮಾಧವಲಿಂಗ ಮತ್ತು ಮರಳಿ ಬಂದು ತೊಟ್ಟಿಲೊಳಗ ಬಾಲಕನಾಗಿ ಆಡ್ತಾ ಇದ್ದಾನ. ಬಂದು ಎಷ್ಟು ದಿವಸದವ? 13 ದಿವಸದ ಕಂದ. ಯಾಕ? ವೀರರಲ್ಲಿ ವೀರ ಆದ, ಸೂರನಲ್ಲಿ ಸೂರರಾದ, ಮುಸಲ್ರಲ್ಲಿ ಪೀರನಾದ. ಈಗಾಗಲೇ ನೋಡಿ ಏನಂತ ಕೇಳಿ, ಪೀರ್ ಮಾಸಿದಕಿ ದೋಸ್ತಾರ ಕರೀತಾರ ಅವನಿಗೆ. ಪೀರ ಮಾಸಿದ ಯಾಕಂತ ಕರೆದ್ರು ಕೇಳಿದ್ರೆ, ಪೀರ್ ಮಾಸಿದಕಿ ಸಿದ್ಧ ಸುಲ್ತಾನಿ ದೋಸ್ತಾರ ಹಾಗೆ ನಮ್ದ ನಿಮ್ಮದ ಬಂಧನ ಬಿಡಿಸಬೇಕಾದ್ರೆ ನಾವು ಹೇಗಿರಬೇಕು ಅಂತ ಕೇಳಿದ್ರೆ, ಇವತ್ತಿನ ದಿವಸ ಪಾಶ್ಯದ ಮೇಲೆ ಎಷ್ಟು ಶ್ರದ್ಧಾ ಭಕ್ತಿ ವಿಶ್ವಾಸ ಇದ್ದೀರಿ ಬಂಧುಗಳೇ. ಹಾಗೆ ತಾವೆಲ್ಲ ಮಾಧವಲಿಂಗನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಆದ ಕಾರಣ ಮುಂದೆ ಒಂದು ದಿವಸ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಎಲ್ಲಿ ಮಾಧವಲಿಂಗ ಗೊಳೆಗಿ ಗೋವಿಂದಪುರ ಗ್ರಾಮಕ್ಕೆ ಹೋಗ್ತಾ ಇದ್ದಾನೆ. ಗೊಳೆಗಿ ಗೋವಿಂದಪುರ ಗ್ರಾಮಕ್ಕೆ ಹೋಗ್ತಾ ಇದ್ದಾನೆ. ಗೊಳೆಗಿ ಗೋವಿಂದಪುರ ಗ್ರಾಮದಲ್ಲಿ ಅಲ್ಲಿ ಏನಾಗ್ತದ ಅಂತ ಕೇಳಿದ್ರೆ, ಉಂಬ್ರಜ್ ಅಂತಕ್ಕಂತ ಊರಿನೊಳಗ ಗೋವಿಂದಪುರದ ಹತ್ತಿರಾನೇ ಉಂಬ್ರಜ ಅಂತ ಹೇಳಿ ಬರ್ತದ. ಅಲ್ಲಿನ ಜನಕ ಬಹಳ ಅಲ್ಲಿ ಏನಂತ ಕೇಳಿದ್ರೆ, ಶರ್ಪ್ ಅಂತಕ್ಕಂಥದ್ದು ದಿವಸ ಕಲ್ಲಾಗಿ ಬೀಳುತ್ತಿತ್ತು, ರಾತ್ರಿ ಜನಕ ತ್ರಾಸ ಕೊಡುತ್ತಿತ್ತು. ಆದ ಕಾರಣ ದಿವಸ ಯಾವ ರೀತಿ ಆ ಭಕ್ತರ ಬಂಧನವನ್ನು ಬಿಡಿಸಿಕೊಟ್ಟು ಹೋಗ್ತಾನ ಅಂತಕ್ಕಂಥ ಪವಾಡ ನಾಳಿನ ದಿವಸ ನೋಡೋಣ ಬಂಧುಗಳೇ.
ತೊಟ್ಟಿಲ ಕಾರ್ಯಕ್ರಮವನ್ನ ಮಾಡಿದ್ದೀರಿ. ಹಾಗೆ ನಾಳೆ ದಿವಸ ಮಾಸಿದ್ದ ಬಾಲ ಮಾಸಿದ್ದ ಯಾವ ರೀತಿ ಪವಾಡಗಳನ್ನು ಮಾಡ್ಕೊತ ಹೋಗ್ತಾನ. ಈಗಾಗಲೇ ಕರೆಂಟ್ ಶುದ್ಧ ಬಹಳ ಅಮೃತ ಕೊಡದಂಗದ ಬಂಧುಗಳೇ, ತಾವೆಲ್ಲ ಅಮೃತ ಸೇವೆಯನ್ನು ಸೇವಿಸಲಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಂಡು ಇವತ್ತಿನ ಮಹಾಪುರಾಣಕ್ಕೆ ಸಮಯ ಆಗ್ಯದ. ಮಂಗಲವನ್ನ ಮಾಡೋಣ.